ಥೋ ಜನ್ಮಕ್ಕೆ ಬೆಂಕಿ ಹಾಕ ಇವ್ರು ನನ್ನ ಮಕ್ಕೆ ನನ್ನ ಮಗಳು ಹುಚ್ಚೆ ಹುಯ್ಯ ಅಲ್ಲ ಏನು ಬರ್ತದೆ ಈ ನನ್ನ ಮಗನೈಕ್ಳಿಗೆ ಅಲ್ಲ ಒಂಟಿ ಹೆಣ್ಮಕ್ಳು ಓಡಾಡಂಗೆ ಇಲ್ವಲ್ಲ ಏನು ಮಾಡೋದಪ್ಪ ಹಾಂ ನೋಡು ನನ್ನೇ ಚುಡಾಯಿಸ್ತಾನಲ್ಲ ಏನು ಬಂದಿರೋದು ಈ ನನ್ನ ಮಗನ ಇದನಿಗೆ ಸಿಗ್ಬೇಕಿತ್ತು ಸರಿಯಾಗಿ ಗ್ರಾಚಾರ ಬಿಡ್ತಿದೆ ಓಡೋಗ್ಬಿಟ್ಟ ಹಾಂ ಯಾಕೆ ಲಕ್ಷ್ಮಕ್ಕ ಹಿಂಗೆ ಬೈತಾ ಇದೀಯಾ ಅಲ್ಲ ಅದೆಲ್ಲ ಹೋಯ್ತೀನಿ ಅಂದೆ ಹಂಗೆ ಬಂದಿದೀಯಾ ಅಯ್ಯೋ ಎಲ್ಲವ ಹೋಗೋದು ಅಲ್ಲ ನಾನು ಬಸ್ ಕಾಯ್ಕೊಂಡು ಬಸ್ ಸ್ಟಾಪಲ್ಲಿ ಕೂತಿದ್ರೆ ನನ್ನ ಮಗನೇದ ಕಣೆ ಏನು ಹೆಂಗೆ ನನ್ನೇ ಚುಡಾಯಿಸ್ತಾನೆ ಬಾಯಿಗೆ ಹೆಂಗೆ ಬೇಕು ಹಂಗಂಗೆ ಮಾತಾಡ್ತಾನಲ್ಲ ಅಲ್ಲ ಏನು ಅನ್ಕೊಂಬಿಟ್ಟವನಿ ಅಂತ ಹಾಂ ನಿನ್ನ ಅಲ್ಲ ನಿನ್ನಂತ ಕೇಳಿಕೆ ಅವ್ನು ಉಳ್ಕಂಡ ಅವನು ಸರಿಯಾಗಿ ಮಾಡ್ಬೇಕಿತ್ತು ನನ್ನ ಲಕ್ಷ್ಮಕ್ಕ ನೀನು ನಾನು ಬಿಟ್ಟೆ ನನ್ನ ಮಗನ ಸರಿಯಾಗಿ ಜನ್ಮ ಜಾಲಾಡಿದ್ದೀನಿ ಅಯ್ಯೋ ಬಾ ಕೂತ್ಕ ನಾನು ನೀನು ಬರೋದು ನೋಡಿದೆ ಏನು ಲಕ್ಷ್ಮಕ್ಕದ ಹೋಯ್ತೀನಿ ಆಚೆ ಅಂತಂದ್ಲು ನೋಡಿದ್ರೆ ಬತಾಳಲ್ಲ ಬತ್ತು ಬರೀ ಕೈಲಿ ಹಿಂಗೋಗಿ ಹಿಂಗೆ ಬಂದ್ಬಿಟ್ಲಲ್ಲ ಅಂತ ಬಂದೆ ನೋಡಿದ್ರೆ ಬೈತಾ ಕೂತಿದೀಯ ಅಲ್ಲ ಅಂತ ನನ್ನ ಮಕ್ಳನ್ನ ಸರಿಯಾಗಿ ನಿಂಗೆ ಗ್ರಾಚಾರ ಬಿಡಿಸ್ಬೇಕು ತಾನೇ ಅಲ್ಲ ಕಣೆ ರತ್ನಿ ಅಲ್ಲ ಕೈಲಿ ಫೋನ್ ಇಲ್ಲ ಏನಿಲ್ಲ ಸುಮ್ಮನೆ ಕಿವಿಗೆ ಕಂಬಿಟ್ಟು ಹಂಗೆ ಕಣೋ ಮಚ್ಚ ಹಿಂಗೆ ಕಣೋ ಮಚ್ಚ ನನ್ನ ಹತ್ರ ಅಷ್ಟು ದುಡ್ಡು ಐತೆ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತಾನಲ್ಲ ಏನು ಮಾಡ್ಬೇಕು ಹೇಳು ಪೋಲಿ ನನ್ನ ಮಕ್ಕಳು ಅಲ್ಲ ಎಲ್ಲ ಗಂಡಸರು ಕೆಟ್ಟವ್ರೆ ಇರಲ್ಲ ಇಂಥ ನನ್ನ ಮಗನಕ್ಳಿಗೆ ಕೇಳೋರು ಇರಲ್ವಲ್ಲ ಅಂತ ನನ್ನ ಮಗನಕ್ಳು ಪೋಲ್ ಬಿದ್ದು ನಿಂತವೆ ಹೆಣ್ಮಕ್ಳು ಹಿಂಗೆ ತಾನೆ ಪಾಪ ಒಂಟಿ ಹೆಣ್ಮಕ್ಳು ಹೆಂಗೆ ಓಡಾಡ್ತವೆ ನಮ್ಮ ಹಳ್ಳಿ ಕಡೆನೇ ಹಿಂಗೆಲ್ಲ ಆದರೆ ಏನು ಗೊತ್ತಾ ಊರೊಳಗೆ ಇದ್ದಿದ್ದು ಸರಿಯಾಗಿ ಬಿಡೋರ ನಾನು ಬಸ್ ಸ್ಟ್ಯಾಂಡ್ ಹತ್ರ ಯಾವ ಜನನೂ ಇಲ್ಲ ನಮ್ಮ ಯಜಮಾನಪ್ಪ ನನಗೆ ಸ್ಕೂಟರ್ ಬಿಟ್ಕೊಡೋ ನಾನೇನೋ ಕೆಲಸ ಐತೆ ಅಂತ ಹೊಟ್ಟೋದ ಅಯ್ಯೋ ನನಗಂತೂ ಒಂದು ಕಡೆ ಭಯ ಆದರೂ ಏನು ಮಾಡಿ ಧೈರ್ಯ ತಗೊಂಡು ಮಾತಾಡಿದೆ ಒಂಚೂರು ಭಯ ಇಲ್ಲಕ್ಕ ಸುಮ್ಮನಿರು ಅಲ್ಲ ನಮ್ಮ ಅಪ್ಪ ಅವ್ವ ಕೂಲಿ ನಾಲಿ ಮಾಡಿ ಸಾಕಿ ಸಲ್ವಿ ಓದಿಸಿರ್ತಾರೆ ಅನ್ನೋದೊಂದು ಚೂರು ಅರಿವಿಲ್ದಂಗೆ ಅಲ್ಲ ಹಿಂಗೆ ಆಡ್ತಾವಲ್ಲ ತೀಕೊಂಡು ಪೋಲ್ ಹೆಂಗೆ ಅವಕ್ಕೆಲ್ಲ ಎಲ್ಲಿ ಕಟ್ ಮಾಡ್ಬೇಕು ಅಲ್ಲಿ ಕಟ್ ಮಾಡಬೇಕು ಅಪ್ಪ ಅಮ್ಮನ ಬೆಲೆ ಗೊತ್ತಾಗಬೇಕು ಅಪ್ಪ ಅಮ್ಮದಿರೂ ಮಕ್ಕಳು ಎಲ್ಲೋಯ್ತಾರೆ ಎಲ್ಲಿ ಬರ್ತಾರೆ ಅಂತ ತಿಳ್ಕೋಬೇಕು ಇಲ್ಲ ಅಂದು ಹಿಂಗೆ ಆಗೋದು ಅಯ್ಯೋ ಅಪ್ಪ ಅವ್ವ ಏನು ಮಾಡೋರು ಇನ್ನೇ ಚಿಕ್ಕ ಮಕ್ಕಳ ಇವರು ದೊಡ್ಡವರು ಏನು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳ ಅಂಗನವಾಡಿಗೆ ಶಿಶುವಾರ ಸ್ಕೂಲ್ ಕರ್ಕೋಗೋಕ್ಕೆ ಬುದ್ಧಿ ಹೇಳೋಕ್ಕೆ ದೊಡ್ಡವರು ಮದುವೆ ಮಾಡಿದ್ರೆ 3 ಮಕ್ಕಳು 4 ಮಕ್ಕಳಾಗೋ ಅಂತ ವಯಸ್ಸಾಗೈತೆ ಅಲ್ಲ ನನ್ನೇ ಚುಡಾಯಿಸ್ತಾನಲ್ಲ ಏನಾದರೂ ಸರಿಯಾಗಿ ಯಾರಾದರೂ ಒಬ್ರು ಇರಬೇಕಿತ್ತಲ್ಲ ಗಂಡಸರು ನನ್ನ ಮಗನಿಗೆ ಸರಿಯಾಗಿ ಮಾಡುವೆ ಏನು ಮಾಡಿ ನಮ್ಮೂರವ್ರು ಯಾರೂ ಇರಲಿಲ್ಲ ಅಲ್ಲಿ ನಾನೇನು ಬಿಡಲಿಲ್ಲ ಬಿಡೋನ್ನ ಜನ್ಮ ಜಾಲಾಡಿದ್ದೀನಿ ನನ್ನ ಮಗ ಇನ್ನೊಂದ್ಸತ್ ನಮ್ಮೂರ ಕಡೆಗೆ ತಲೆ ಹಾಕಲ್ಲ ಅನ್ಕಂಡು ಲಕ್ಷ್ಮಕ್ಕ ಹಂಗೆ ಮಾಡಬೇಕು ನಾವು ಎದುರಿಸ್ಕೊಂಡ್ರೆ ಅವ್ರು ಎದುರಿಸ್ತಾರೆ ಅದೇ ನಾವೇ ತಿರುಗಿ ಬಿದ್ದರೆ ಅವರೇ ಮುಚ್ಕೊಂಡು ಹೋಯ್ತಾರೆ ಈಗೆಲ್ಲ ನೋಡ್ತಾ ಇಲ್ವ ನ್ಯೂಸು ಪೌಸು ನೋಡಿದ್ರೆ ತಲೆ ಕೆಟ್ಟೋಯ್ತದೆ ಅಯ್ಯಪ್ಪ ನನಗಂತೂ ಇನ್ನು ಧಾರಾವಾಹಿ ನೋಡ್ಕೊಂಡು ಇರೋಣ ಅನ್ನಿಸ್ಬಿಟ್ಟೈತಿ ಇವಾಗ ನ್ಯೂಸೇ ಬೇಡಪ್ಪ ಅನ್ನಿಸ್ಬಿಟ್ಟೈತಿ ಈ ನ್ಯೂಸ್ ನೋಡಿದ್ರೆ ತಲೆ 108 ಓಡ್ತವೆ ಅಯ್ಯೋ ಅದು ಹಂಗೆ ಇದು ಹಿಂಗೆ ಅಂತ ನಮ್ಮ ಮನೇನು ಬೈತಾ ಇರ್ತಾನೆ ಇಂಥವೆಲ್ಲ ನೋಡ್ಬಿಡಕಣೆ ಅಂತ ಆದರೂ ಒಂದೊಂದ್ಸಲ ನೋಡಬೇಕು ಏನು ನಡೀತದೆ ಪ್ರಪಂಚದಲ್ಲಿ ಅಂತ ತಿಳ್ಕೊಬೇಕು ಅಂತ ನೋಡ್ತೀನಿ ಏನು ಗೊತ್ತಾ ನಮ್ಮ ಬುದ್ಧಿ ನಮ್ಮ ಕೈಲಿರ್ಬೇಕು ನಾವು ಧೈರ್ಯವಾಗಿದ್ದರೆ ಏನೂ ಮಾಡೋಕ್ಕಾಗಲ್ಲ ನಾನಿವತ್ತು ಸ್ವಲ್ಪ ಧೈರ್ಯವಾಗಿದ್ದಕ್ಕೆ ಅವನೇ ಎದುರ್ಕೊ ಹೋದ ಇಲ್ಲ ಅಂದಿದ್ರೆ ಸರಿಯಾಗಿ ಅವನಿಗೆ ನಾನೇ ಎದುರ್ಕೊಂಡ್ಬಿಡ್ತಿದ್ದೆ ಏನು ಮಾಡಿ ನನಗೆ ಒಳಗೆ ಎಷ್ಟು ಭಯ ಗೊತ್ತಾ ಯಪ್ಪ ಯಾರಾದರೂ ಟೈಮಲ್ಲಿ ಬರಬಾರ್ದ ಅನ್ಸೋದು ಆದರೂ ಭಯ ಪಡಲಿಲ್ಲ ಬಾರೋ ನನ್ನ ಮಗನೇ ಲೋಕರ್ ನನ್ನ ಮಗನೇ ಎಲ್ಕೋ ನನ್ನ ಮಗನೇ ಅಂತ ಅಂದೆ ನೋಡು ಇಲ್ಲಪ್ಪ ಹಂಗೆ ಹಿಂಗೆ ಏನು ಇಂಗ್ಲೀಷು ಟಸು ಪುಸ್ಸು ಅಂತ ಮಾತಾಡ್ತಾನೆ ಆ ಟಸು ಪುಸ್ಕೆಲ್ಲ ನಾನು ಎದುರ್ಕತ್ತೀನಿ ಅಯ್ಯ ಇಂಥ ನನ್ನ ಮಕ್ಕಳನ್ನ ಹೆಂಗೆ ಮೈ ಸಿಕ್ಕಿದ್ದೀನಿ ಅಲ್ಲ ನಮ್ಮೂರಲ್ಲಿ ಲಕ್ಷ್ಮಕ್ಕ ಅಂದರೆ ಏನು ಅಂತ ನನ್ನ ಮಗಂಗೆ ಗೊತ್ತಾಗಬೇಕಿತ್ತು ಲಕ್ಷ್ಮಿ ಸುದ್ದಿಗೆ ಬಂದರೆ ಬಿಟ್ಟೆನಾ ನಾನು ಲಕ್ಷ್ಮಕ್ಕ ನಿನ್ನ ಸುದ್ದಿಗೆಲ್ಲ ಇನ್ಮೇಲೆ ನಮ್ಮ 3 ಹೆಣ್ಮಕ್ಳು ಸುದ್ದಿಗೆ ಬರೋಲ್ಲ ಬಿಡು ಭಯ ಪಡ್ಕೊಂಡು ಹಂಗೋಳಾಗಿರ್ತಾನೆ ಹಂಗಾರ ಅವನು ಅಯ್ಯೋ ಅದಕ್ಕೆ ಹೇಳಿದ್ದೀನಿ ನನ್ನ ಮಗನೇ ಇನ್ನೊಂದ್ಸಲ ನಮ್ಮ 3 ಕಡೆ ಕಾಣಿಸು ಕಾಲೇ ಮುರಿದಾಕ್ತೀನಿ ಪೊಲೀಸ್ ಕಂಪ್ಲೇಂಟೇ ಕೊಡ್ತೀನಿ ನಿನಗೆ ಅಂತ ನಾನು ಇಲ್ಲಪ್ಪ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಫೋನಲ್ಲಿ ಹಂಗೆ ಹಿಂಗೆ ಅಂತಾನೆ ಫೋನ್ ಇಲ್ದಂಗೆ ಫ್ರೆಂಡಲ್ಲಿ ಮಾತಾಡೋನು ನಾನೇನೋ ಕಿವಿಗೆ ಸಿಗಿಸ್ಕೊತಾರೆ ಹಂಗೇನೋ ಮಾತಾಡ್ತವನೆ ಅಂದರೆ ಅದೂ ಇಲ್ಲ ಸುಮ್ಮನೆ ಕೈಯಾಗಿ ಇಕ್ಕೊಂಬಿಟ್ಟವನೆ ಕಿವಿ ಹತ್ರ ಮಾತಾಡ್ತಾವನೆ ಅಲ್ಲ ನನಗೆ ಅವ್ನ ಮಾತಾಡೋದು ನಂಗೆ ಗೊತ್ತಾಯ್ಕಿವ ಅಲ್ಲ ಈ ಲಕ್ಷ್ಮಿ ಹತ್ರನೇ ಆಟ ಆಡಕ್ಕೆ ಬರ್ತಾನಲ್ಲ ಬಿಟ್ಟೆ ನಾನು ಅವನ್ನ ಅಯ್ಯೋ ನನ್ನ ಮಗನೇ
ಬಾಯಿಲಿ ಸರಿಯಾಗಿ ಗ್ರಾಚಾರ ಬಿಡಿಸ್ದೆ. ಅದು ಅಲ್ದಂತೆ ನನ್ನ ಪಕ್ಕನೇ ಬಂದು ಇಲ್ಲಿ ಕೂತ್ಕೋಬೋದಾ ಅಂತಾನೆ. ಅಲ್ಲಿ ಬೇಂಚ್ ಅಷ್ಟೊಂದು ಜಾಗ ಐತೆ, ನನ್ನ ಪಕ್ಕನೇ ಬಂದು ಕೂತ್ಕೋತೀನಿ ಅಂತಾನಲ್ಲ. ಅಯ್ಯೋ ಅಲ್ಕ ನನ್ನ ಮಗನ ಅಲ್ಲಿ ಜಾಗ ಐತೆ ಕುತ್ಕೋ ಹೋಗು ಅಂದರೆ ಇಲ್ಲ ಇಲ್ಲೇ ಕುತ್ಕೋತೀನಿ ರೀ, ಇದು ಪಬ್ಲಿಕ್ ಪ್ಲೇಸು ಹಂಗೆ ಹಿಂಗೆ ಅಂತಾನೆ. ಸರಿಯಾಗಿ ಇಳಿಸಿದ್ದೀನಿ ನೋಡೋ ಅವನಿಗೆ. ಹಂಗಾರೇನು ಇವತ್ತೇನು ಚಳಿ ಜ್ವರ ಬಂದವೆ ಅನ್ನಂಗೆ ಆಯ್ತು ನನಗೆ. ಚೆನ್ನಾಗಿ ಬಂದಿರ್ತ ಚಳಿ ಜ್ವರ ಅವ್ನಿಗೆ ಇವತ್ತು. ಅಯ್ಯಪ್ಪ ಯಾಕಾರ ಹೋದ ಹೆಂಗ್ ಇವ ಅಕ್ಕನ ಸವಾಸಕ್ಕೆ ಅಂತ ಅನ್ಸಿರ್ತದೆ ಬಿಡು ಲಕ್ಷ್ಮಕ್ಕ. ಅವನು ಇನ್ನೊಂದ್ಸರಿ ಈ ಕಡೆ ತಲೆನೂ ಹಾಕಲ್ಲ ಈ ಊರ ಕಡೆಗೆ ಅವನು. ಅದಕ್ಕೆ ಹೇಳೋದು ಹೆಣ್ಣು ಮಕ್ಳಿಗೆ ಅವ್ರಿಗೆ ಅಡುಗೆಗಿಂತ ಮುಖ್ಯ ಏನೋ ಧೈರ್ಯವಾಗಿ ಎದುರಿಸೋದು ಕಲ್ತಿರ್ಬೇಕು. ಯಾರೇ ಆಗಲಿ ತಪ್ಪಾದಾಗ ತಪ್ಪು, ಸರಿ ಇದ್ದಾಗ ಸರಿ ಅಂತ ತಿಳುವಳಿಕೆ ಹೇಳ್ಕೊಡ್ಬೇಕು. ನಾವು ಯಾರೇ ಬಂದ್ರೂ ಹೊರ್ಗಿನವ್ರು ಬಂದಾಗ ಅವ್ರು ಹೆಂಗೆ ಮಾತಾಡ್ತಾರೆ ಏನು ಎತ್ತ ಅಂತ ತಿಳಿಸ್ಕೊಡ್ಬೇಕು ಹೆಣ್ಮಕ್ಳಿಗೆ. ನಮ್ಮ ಹೆಣ್ಮಕ್ಳಿಗೆ ಅವೆಲ್ಲ ತಿಳಿಸಿದ್ರೆ ಅವರೇ ನಮ್ಮ ಹೆಣ್ಮಕ್ಳು ಸುದ್ದಿಗೆ ಬರೋಲ್ಲ. ಗೊತ್ತಾಯ್ತು, ನಾನು ಇನ್ಮೇಲೆ ಹಂಗೆ ಮಾಡ್ತೀನಪ್ಪ. ನನ್ನ ಮಗಳಿಗೆ ಅಷ್ಟು ಇನ್ಮೇಲಿಂದ ಕರಾಟೆಗೆ ಸ್ಕೂಲಲ್ಲಿ ಸೇರಿಸ್ತೀನಿ ಅಂತ ಅವ್ರೆ ಮೊದಲು ಸೇರ್ಕೊ ಅಂತ ಹೇಳ್ತೀನಿ. ಸ್ಕೂಲ್ಗೆ ಕರಾಟೆಗೆ ಫೀಸ್ ಹೋದ್ರೋಯ್ತದೆ. ನಾನು ಸೇರಿಸ್ತೀನಿ ಕಣಕ್ಕ. ಹೇಳು, ನೀನು ಫೀಸ್ ಕಟ್ಟೋಕೆ ಹೋಯ್ತೀಯಲ್ಲ ಅವಾಗ ಹೇಳು, ನಾನು ಬರ್ತೀನಿ. ನಮ್ಮ ಹುಡುಗಿನೂ ಸೇರಿಸ್ತೀನಿ. ಚಿಕ್ಕದ್ರಿದ್ದಾಗಲೇ ಕಲ್ತ್ರೆ ಒಳ್ಳೇದು. ಅದಕ್ಕೆ ಆಗ್ತೀನಿ ಅಂತ ಕರಾಟೆಗೇನೆ ಅವಳು ಸೇರ್ಕೊತೀನಿ ಅಂತಿದ್ಲು. ಜೊತೆಗೆ ಆಗ್ತೀನಿ ಹೇಳು. ನಮ್ಮ ಯಜಮಾನಪ್ಪ ಹಂಗೂ ಅಯ್ಯೋ ಇದೇನು ಕರಾಟೆ ಪರಾಟೆ ಅಂತಾನೆ ಅಂತಿದ್ರು. ಅಯ್ಯೋ ಈಗ ನೋಡ್ತಾ ಇದ್ರೆ ಅದೇ ಬೆಸ್ಟು ಅನ್ನಿಸ್ತೈತೆ. ಅದಕ್ಕೇನೆ ನಾನು ಅಯ್ಯೋ ನಮ್ಮ ಯಜಮಾನಪ್ಪನ ಮಾತು ಕೇಳೋಕೆ ಹೋಗಿಲ್ಲ. ಫೀಸ್ ಓದೋಯ್ತದೆ, ತಗೊಂಡೋಗಿ ಸ್ಕೂಲ್ಗೆ ಮೇಸ್ಟ್ರಿಗೆ ಹೇಳ್ಬಿಟ್ಟು ಸೇರ್ಸೋಕೆ ಬರ್ತೀನಿ. ಹಂಗೆ ಮಾಡಕ್ಕ. ಇನ್ನೇನು ಹಂಗಾರೆ ಅಡುಗೆ ಊಟ ಊಟ ಗೀಟ ಏನಿಲ್ಲ ಹಂಗಾರೆ? ಅಯ್ಯೋ ಬರ್ತಾರೆ. ಏನು ಮಾಡಿದೆ, ಹೀರೆಕಾಯಿ ಪಲ್ಯ, ನಾನು ರೊಟ್ಟಿನೂ ಹಾಕಿದೆ. ಹಿಂಗೆ ಹೋಯ್ತೀನಿ. ಒಂದು ಸ್ವಲ್ಪ ಅಂಗಡಿಗೆ ಹೋಗಿ ಬರಬೇಕಿತ್ತಲ್ಲ, ಸಿಟಿಗೆ ಹೋಗಿ ಬರೋಣ ಅಂತ ಅನ್ಕೊಂಡ. ಅಯ್ಯೋ ಹಿಂಗೆ ಆಯ್ತಲ್ಲ, ಬೇಜಾರಾಯ್ತು ಬಂದ್ಬಿಟ್ಟೆ. ಇವಾಗ ಅದೇ ಒಂಚೂರು ಪಲ್ಯನೂ ಐತೆ, ಅವನು ಹಾಕಿ ರೊಟ್ಟಿನೂ ಅವೇ. ಇನ್ನು ನೋಡ್ತೀನಿ ಒಂಚೂರು ಅನ್ನ ಏನಾದ್ರು ನಮ್ಮ ಯಜಮಾನಪ್ಪ ಮಾಡು ಅಂದರೆ ಮಾಡ್ತೀನಿ. ರಾತ್ರಿ ಅದು ಸಾರದೆ ಒಂಚೂರು ಅದಕ್ಕೇನೋ ಮಾಡ್ತೀನಿ. ಇನ್ನು ಐಕ್ಳು ಬರ್ತಾವಲ್ಲ ಸ್ಕೂಲಿಂದ, ನಾನು ಅಲ್ಲಿಂದ ಐಕ್ಳಿಗೆ ಏನಾದರೂ ಒಂಚೂರು ತರೋಣ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟೆ. ಈಗ ಹೆಂಗೋ ರೊಟ್ಟಿ ಅದೇ ತಿಂತಾರೋ ಇಲ್ವೋ ನೋಡ್ತೀನಿ. ಯಾಕೋ ತಲೆನೋವು ಬಂದಂಗೆ ಆಗ್ಬಿಟ್ಟೈತೆ. ಅಯ್ಯಪ್ಪ ಹೊಸಿ ಹೊತ್ತು ಹೋಗಿ ಸುಧಾರಿಸ್ಕೊಬೇಕು. ಬಾ ಒಂಚೂರು ಟೀ ಮಾಡ್ತೀನಿ, ಇಬ್ಬರು ಕುಡಿಯೋಣ. ಅಯ್ಯೋ ನನಗೂ ಯಾಕೆ ತಲೆನೋಯ್ತೈತೆ. ಪರವಾಗಿಲ್ಲ ಹೋಗಕ್ಕ, ನೀನು ಮಾಡ್ಕೊಂಡು ಕುಡಿ. ಇಲ್ಲಾಂದ್ರೆ ಬಾ ನಾನೇ ಮಾಡ್ತೀನಿ ನಮ್ಮ ಮನೇಲೇನೆ. ಓ ಬಾ, ಹಾಲೈತೆ ಬರ್ತಾರೆ. ನಮ್ಮ ಮನೇನು ಹಾಲು ಮಾಡ್ಕೊನ್ಕತ್ತೆ ಕರೆದೆ ಎಲ್ಲನೂ ಹಾಕಿ ಇಷ್ಟು ಒಂದು ಲೋಟ ಮಾಡ್ತಿದ್ದ. ನಾನೇ ಒಂದು ಸ್ವಲ್ಪ ಹೆಚ್ಚಾಗಿ ಮಾಡ್ಕೊ. ಈಗ ಮಳೆನಿ ಕಾಲ ಅಂತ ಅನ್ನ, ಅದಕ್ಕೆ ಒಂಚೂರು ಮಡಗೋನ್ಕತ್. ಬಾ ಮನೇಲಿ ಹಾಲೈತೆ, ತೊಗೊಂಡೋಗೆಲ್ಲ ಡೈರಿಗೆ ಹಾಕ್ಬಿಡೋನು. ನಾನು ಮಡ್ಕೊಂತೀನಿ, ಐಕ್ಳು ಮಕ್ಳಿಗೆ ಬೇಕಾಯ್ತದೆ ಅಂತ. ಬಾ ಸರಿ ನಡಿ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಲಸ್ಮಕ್ಕನ್ನೇನೆ ರೇಗ್ಸವನಂತಲ್ಲ ಅವನೆಂತ ನನ್ನ ಮಗ ಇರಬೇಕು. ಆ ಲಸ್ಮಕ್ಕ ಎಂಥ ಒಳ್ಳೆಯವಳು ಅಲ್ಲ. ಅವಳಂತ ಗಟ್ಟಿಕಿತಿ ನಮ್ಮ ಊರಲ್ಲೇ ಯಾರು ಇಲ್ಲ ಬಿಡಿ. ಎಂಥವ್ರು ಬಂದ್ರೂ ಬಾಯಿ ಮುಚ್ಚಿಸ್ಬಿಡ್ತಾಳೆ ಲಸ್ಮಕ್ಕ. ಬಾಯಿಲೇನೆ ಅಂಥ ಶಕ್ತಿ ಅವಳಿಗೈತೆ. ತಲೆ ಅಷ್ಟು ಬುದ್ಧಿವಂತ ಅವಳು ವಿಷಯಕ್ಕೆ ಹೋಗೋನಲ್ಲ ಬಿಟ್ಟಾಳ ಅವಳು. ಹಂಗೇನೆ ನನ್ನ ಮಗಳನ್ನ ಕರಾಟೆಗೆ ಹಾಕ್ಬೇಕು ಸ್ಕೂಲ್ಗೆ ಅಂತ ಅಂದ್ಕೊಂಡಿದ್ದೀನಿ. ಲಸ್ಮಕ್ಕನ ಮಗಳೂ ಹಾಕಾರಂತೆ. ನಿಮ್ಮ ಅಭಿಪ್ರಾಯ ಏನು? ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ಬೋದೋ ಇಲ್ವೋ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬರೋದ ಮತ್ತು ಲಸ್ಮಕ್ಕ ಟೀ ಮಾಡ್ತಾಳಂತೆ. ಈ ಟೀ ಕುಡ್ಕೊಬರ್ತೀನಿ. ಬರಲೇನಪ್ಪ, ನಮಸ್ಕಾರ.